ನಡೆಯುತ್ತಿರುವ ಅಕ್ರಮವಾಗಿ ಮದ್ಯ ಮಾರಾಟವನ್ನು ತಡೆಯಲು ಮಹಿಳೆಯರು ಇವತ್ತು ಏನು ನಾವು ಗ್ರಾಮದಲ್ಲಿರುವಂಥ ಯುವ ಮುಖಂಡರು ಅಥವಾ ಏನು ಯುವಕರು ಓಡಾಡ್ತಿರಲ್ಲ ಅಂಥವ್ರಿಗೆ ನಮಗೆ ಇವತ್ತು ಸಹಕಾರ ಕೇಳಿ ಬಂದು ಏನಂತಾರಂತಂದ್ರೆ ಹೆಣ್ಮಕ್ಳು ನಾವು ಊರಾಗ ಮಾನ ಮರ್ಯಾದೆ ಇಟ್ಕೊಂಡು ಓಡಾಡಬೇಕು ಏನು ಅಥವಾ ನಾವು ಮನ್ಯಾಗ ಕುಂದಿರಬೇಕು ಅಂತೇಳಿ ಒಂದು ಕ್ವಶನ್ ಕೇಳ್ತಾರೆ ನಮ್ಮ ಮಹಿಳೆಯರು ಬಂದು. ಯಾಕಪ್ಪ ಅಂತಂದ್ರೆ ಒಂದು ಗಲ್ಲಿ ಒಳಗೂ ಸುಮ್ತೇಕ ಮದ್ಯ ಮಾರಾಟ ಆಗ್ಲತ್ತದ. ಹೆಣ್ಮಕ್ಳು ಮಾನ ಮರ್ಯಾದೆ ಇಟ್ಕೊಂಡು ಓಡಾಡೋಂಥ ಹೆಣ್ಮಕ್ಳಿಗೆ ಹೊರಗೆ ಬರ್ಲಕ್ಕೂ ಭಾಳಷ್ಟು ಕಷ್ಟ ಆಗ್ಲತ್ತದ. ಯಾಕಂತಂದ್ರೆ ಹೆಣ್ಮಕ್ಳು ಇನ್ನೊಂದು ಏನದ ಅಂದ್ರೆ ಗುಡಿ ಹೋಗ್ತಾರ, ಇನ್ನೊಂದು ಅಂತಂದ್ರೆ ಮತ್ತೆ ಊರಾಗ ಓಡಾಡ್ತಾರ. ಮಧ್ಯವಾಗಿರುವಂಥ ಒಂದು ಪ್ಲೇಸ್ ಇದೆ ಅಲ್ಲಿ, ಲಕ್ಷ್ಮೀ ಗುಡಿ ಮತ್ತು ಇನ್ನೊಂದು ಒಂದು ನಮ್ಮ ವ್ಯಾಪಾರ ಕಟ್ಟಿ ಅಂದ್ರೆ ಸಂತೆ ಆಗುವಂಥ ಕಟ್ಟಿ, ಆ ಕಟ್ಟಿ ಹತ್ರನೇ ಮದ್ಯ ಮಾರಾಟ ಮಾಡ್ತಾರೆ ಮಧ್ಯ ಊರಿನಲ್ಲಿ. ಅಂದರೆ ಇವ್ರಿಗೆ ಕೇಳೋಂಥವ್ರು ಯಾರೂ ಇಲ್ವಾ? ಯಾಕಂತಂದ್ರೆ ಮೊದಲು ಈ ಆಲ್ರೆಡಿ 2 ಸರ್ತಿನೂ ಇವರಿಗೆ ಮನವಿ ಕೊಟ್ಟಿದ್ದಾರೆ. ಮತ್ತು ಇವತ್ತು ನಾವು ಬಂದಿದ್ದೇವೆ ಇವ್ರ ಜೊತೆ. ಯಾಕಂತಂದರೆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಗ್ಲತ್ತಂದ್ರೆ ಗ್ರಾಮಸ್ಥರಾಗಿ ನಾವು ಅಷ್ಟು ಮಾಡೋವಂಥ ನಮ್ಮದೊಂದು ಕರ್ತವ್ಯ ಇದೆ. ಯುವಕರು ಭಾಳಷ್ಟು ಹಾಳಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂದಿನ ದಿನಗಳದಾದರೂ ಸುಧಾರಿಸ್ಕೊಳ್ಳಿ ಅಂತೇಳಿ ನಮ್ಮದೊಂದು ಮನವರಿಕೆ ಮಾಡ್ಕೊಂಡಿದ್ದೀವಿ. ಅಬಕಾರಿ ಆಫೀಸರ್ ನಮ್ಗೇನು ಜಿಲ್ಲಾದ ಇದು ಇದ್ದಾರಲ್ಲ ಅವ್ರ ಹತ್ರನೂ ಕೇಳಿದ್ವಿ, ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೂ ಕೇಳಿದ್ವಿ, ಮನವಿ ಕೊಟ್ಟಿದ್ದೀವಿ ರೀ. ಅಬಕಾರಿ ಆಫೀಸರ್ ಹೆಸರು ಏನು ಸರ್? ತಾಳಿಕೋಟಿ ಸಿದ್ದು ತಾಳಿಕೋಟೆ ಅಂತೇಳಿ ತಾಲೂಕಾ ಅಧಿಕಾರಿಗಳು ಅಂತ ಈ ಭಾಗದಲ್ಲಿ ಬರೋವಂಥ ಅಧಿಕಾರಿ ಅವ್ರಿಗೆ ಮನವರಿಕೆ ಮಾಡ್ಕೊಂಡಿದ್ದೀವಿ ರೀ. ಈ ಥರ ಆದ್ರೆ ಸಮಸ್ಯೆ ಆದರೆ ಬಗೆಹರಿಸ್ಬೇಕಾಗ್ತದೆ ಸರ್. ಮತ್ತು ಏನಾದರೂ ನಾವು ಅವ್ರ ಮೇಲೆ ಈಗ ಕ್ರಮ ಕೈಗೊಳ್ತೀರಾ ಇಲ್ಲ ಅಂತ ನೇರವಾಗಿ ಕೇಳಿದ್ದೀವಿ ರೀ. ಅವ್ರು ಹೇಳಿದ್ದಾರೆ 2 ಇಲ್ಲ 3 ದಿವಸದಲ್ಲಿ ಅವ್ರಿಗೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಸಭ್ಯತೆಯಾಗಿ ಹೆಣ್ಮಕ್ಳು ಓಡಾಡೋಂಥ ಪ್ರಸಂಗ ನಮ್ಮ ಊರಲ್ಲಿ ಕಳ್ಕೊಂಡು ಬಿಟ್ಟಿದ್ದಾರೆ. ಯಾಕಂತಂದರೆ ಇಂಥದ್ದನ್ನು ಆಗಬಾರ್ದು. ಇಂಥ ವ್ಯವಸ್ಥೆ ಭಾಳ ಕೆಟ್ಟಿದೆ. ಪೊಲೀಸ್ ಅಧಿಕಾರಿಗಳಿಗೂ ಇದ್ರ ಬಗ್ಗೆ ಮಾಹಿತಿ ಇದನ್ನೆಲ್ಲ ಗೊತ್ತಿಲ್ಲ. ಆದ್ರೂ ಇಷ್ಟು ಈಸಿಯಾಗಿ ರಾಜರೋಷವಾಗಿ ಮದ್ಯ ಮಾರಾಟ ಮಾಡ್ತಾರಂದ್ರೆ ಇವ್ರಿಗೆ ಎಂಥದ್ದೊಂದು ಬೆಂಬಲ ಇರಬೇಕು. ಅದಕ್ಕೋಸ್ಕರ ಬಂದ್ ಮಾಡಬೇಕು. ಬಂದ್ ಮಾಡಿದ್ರೆ ಇನ್ನೊಂದು ಹೆಣ್ಮಕ್ಳಿಗೆ ಏನಾಗ್ತದೆ, ಅವಕಾಶವಾಗಿ ಊರಲ್ಲಿ ಓಡಾಡೋಕ್ಕೂ ಒಂದು ಅವ್ರಿಗೆ ಈಗ ಮಹಿಳೆಯರು ಹೆಂಗಂದ್ರೆ ರಕ್ಷಣೆ ಇಲ್ದಂಗೆ ಆಗ್ಬಿಟ್ಟದ್ರಿ. ಏನಪ್ಪ ಅಂತಂದ್ರೆ ಕುಡಿದು ತಿರುಗಾಡೋರು ಹೆಚ್ಚಾಗ್ಯಾರ. ಸಂಧಿ ಗಲ್ಲೆ ಎಲ್ಲಿ ನೋಡಿದ್ರು OT ಪ್ಯಾಕೆಟು ಮತ್ತು ಚಾಯ್ಸು ಇಂಥವೆಲ್ಲ ಕಾಣ್ತಾ ಇದ್ದಾವೆ. ಇನ್ನು ಹೆಣ್ಮಕ್ಳು ಏನು ಮಾಡ್ಬೇಕು ಹೇಳ್ರಿ? ಕುಡ್ಕೊಂಡು ಎದುರು ನಿಂತರ ಓಡಾಡೋಕ್ಕೆ ಭಾಳ ಕಷ್ಟ ಆಗ್ಲತ್ತದ. ಕಿರಾಣಿ ಅಂಗಡಿ ಹೋಗ್ಬೇಕಾದ್ರೂ ಹೆದರ್ಬೇಕಂತ ಪರಿಸ್ಥಿತಿ ಆಗಿದ್ದಾರೆ. ಹೆಣ್ಮಕ್ಳು ತಮ್ಮ ಗಂಡದವರು ಒಳ್ಳೊಂದು ತಾಳಿ ಮಾರಿ ಸಾರಾಯಿ ಕೊಡ್ತಾರೆ. 10 ರಿಂದ 12 ಸಾವಿರ ಉದ್ರಿ ಕೊಡ್ತಾರೆ. ಎಷ್ಟು ದಿವಸದಿಂದ ನಡೆದ ಸರ್ ಇದು? ಭಾಳ ವರ್ಷದಿಂದ, ಮಿನಿಮಮ್ ಒಂದು 3-4 ವರ್ಷ 5 ವರ್ಷದಿಂದ ಅಂತ ತಿಳ್ಕೊರಿ. ಆಲ್ರೆಡಿ 2 ಸರ್ತಿ ಮೆಸೇಜ್ ಅಬಕಾರಿ ಅಧಿಕಾರಿಗಳಿಗೂ ತಿಳಿಸ್ಯಾರಿ. ಎಷ್ಟು ದಿವಸ ಸುಮ್ಮನೆ ಕೂತ್ರಿ? ಇಲ್ಲ ಸರ್, ನಾವು ಭಾಳಷ್ಟು ಕಷ್ಟಪಟ್ಟರೆ ಪಾಪ ಹೆಣ್ಮಕ್ಳು ಹೇಳ್ಕೊಂಡಿಲ್ಲ. ಅವ್ರ ಕಷ್ಟ ಏನು ಇವತ್ತು ತಡಿಯೋಕ್ಕಾಗದೆ ಇವತ್ತು ಹೊರಗೆ ಬಂದಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಇವತ್ತು ಇನ್ನೇನೋ ಒಂದು ತಡೆಗಟ್ಟಬೇಕು ಅಂತ ಅದ ರೀ. ಅಧಿಕಾರಿಗಳು ಇದಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನದಾಗ ನಾವಿಲ್ಲಿ ಅವ್ರಿಗೆ ಟೆಂಟ್ ಹೊಡಿತೀವಿ, ಅದರ ವ್ಯವಸ್ಥೆನ ಅವರೇ ಮಾಡಬೇಕಾಗ್ತದೆ. ಸರಾಯಿ ಮಾರುತ್ತಿದ್ದು ಮಂದಿರದ ಹಿಂದುಗಡೆ ಮನೆಯಲ್ಲಿ ಸರಾಯಿ ಮಾರ್ತಾ ಇದ್ದಾರೆಂಬುದು ಎಲ್ಲ ಊರಿಗೆ ಗುರುತದು. ಈಗಾಗಲೇ ನಾವು ಪೊಲೀಸರಿಗೆ ವರದಿ ಕೊಟ್ಟು ಹೇಳಿವಿ. ಸಾಕಷ್ಟು ಸಲ ಈಗ ಅಬಕಾರಿ ಇಲಾಖೆಗೂ ನಾವು ಸೂಚನೆ ಕೊಟ್ಟಿದ್ವಿ. ಈಗ 2-3 ವರ್ಷದಿಂದ ನಾವು ಇದು ಮಾಡ್ತಾ ಇದ್ದರು. ನಮ್ಮಲ್ಲಿ ಸರಾಯಿ ಅನಧಿಕೃತ ಮಾರಾಟ ಮಾಡೋರು ಬಂದ್ ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಎಲ್ಲರೂ ಇದು ಮಾಡಿ ಊರದ ಮುಂದಿನ ನಾಗರಿಕರ ಭವಿಷ್ಯಕ್ಕಾಗಿ ಮತ್ತು ಊರದಲ್ಲಿ ಮುಂದಿನ ಬಾಲಕರ ಸಲುವಾಗಿ ಅದಕ್ಕೆ ಸರಾಯಿ ಮಾರಾಟದ ಮರಗುತ್ತಿಯಲ್ಲಿ ಮಾರೋದನ್ನು ನಿರ್ಬಂಧಿಸಬೇಕಂತ ಇದರಿಂದ ತಮ್ಮ ಮೂಲಕ ನಾವು ಕೋರಿಕೆ